ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಭಾನುವಾರ ಬೆಳಗ್ಗೆ ಒಂದು 4:15 ಆಗಿದೆ. ಇವಾಗ ನಾವು ಆಚೆ ಹೊರಡ್ತಾ ಇದ್ದೀವಿ. ಒಂದು ಹರಕೆ ತೀರ್ಸೋದಿದೆ, ದೇವಸ್ಥಾನಕ್ಕೆ ಹೋಗೋದಿದೆ. ಸಾಕಷ್ಟು ವರ್ಷಗಳ ಹರಕೆ, ಇನ್ನೂ ಜಾಸ್ತಿ ದಿನ ಬಿಡೋದು ಬೇಡ, ಬೇಗ ಮುಗಿಸೋಣ ಅನ್ನೋ ಕಾರಣಕ್ಕೋಸ್ಕರ ಹೊರಟಿದ್ದೀವಿ. ಭಾನುವಾರ ಬೆಳಗ್ಗೆ ಒಂದು 4:15. ಹಿಂದಿನ ದಿನ ಮಧ್ಯಾಹ್ನ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದು ನಾವು ಹೋಗಬೇಕು ಅಂತೇಳಿ. ಹೋಗೋದಾ ಬೇಡವಾ ಅಂತ ಹೇಳಿ ಕೊನೆಗೆ ಇಲ್ಲ, ಮುಗಿಸ್ಕೊಂಬಿಡೋಣ, ಇನ್ನೂ ಜಾಸ್ತಿ ದಿನ ಡ್ರ್ಯಾಗ್ ಮಾಡೋದು ಬೇಡ, ಹರಕೆ ಅಲ್ವಾ, ಹಾಗಾಗಿ ಮುಗಿಸಿದ್ರೆ ಒಳ್ಳೇದು, ಯಾವುದೇ ಹರಕೆಗಳನ್ನ ಜಾಸ್ತಿ ದಿನ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಇದನ್ನು ಮುಗಿಸ್ಬಿಡೋಣ ಅಂಥೇಳಿ ಬೇಗನೆ ಹೊರಟ್ವಿ. ಇವಾಗ ಅನಿಲ್, ನಾನು, ಮಕ್ಕಳು ಎಲ್ಲರೂ ಹೊರಟಿದ್ದೀವಿ. ವಾಟರ್ ಕ್ಯಾನ್ ಎಲ್ಲ ತುಂಬಿಸ್ಕೊಂಡಿದ್ದೀವಿ, 10 ಲೀಟರ್ಸ್ದು. ಹಾಗೆಯೇ ಏನೆಲ್ಲ ಬೇಕು ಎಲ್ಲ ಥಿಂಗ್ಸ್ ತೊಗೊಂಡಿದ್ದೀವಿ. ಬೆಳಗ್ಗೆ ಹೋಗಿ ವಾಪಸ್ ಬರೋ ಅಂಥದ್ದು ಸಂಜೆಗೆ, ಅಂದರೆ ನೈಟ್ ಆಗುತ್ತೆ ಬರೋದು. ಹೋಗೋದಕ್ಕೆ ಸುಮಾರು ಹೊತ್ತಾಗುತ್ತೆ. ಯಾವ ಜಾಗ ಏನು ಅಂತ ಆಲ್ರೆಡಿ ನಿಮಗೆ ಟೈಟಲ್ ತಮ್ಮನೇಲೆಲ್ಲ ನೋಡಿ ಗೊತ್ತಾಗಿರುತ್ತೆ. ಕಲ್ಲತ್ತಿಗಿರಿಗೆ ಹೋಗ್ತಾ ಇರೋ ಅಂಥದ್ದು. ಕಲ್ಲತ್ತಿಗಿರಿ ಚೌಡೇಶ್ವರಿಗೆ ನಮ್ಮ ಹರಕೆ ಇತ್ತು, ಅಲ್ಲಿಗೆ ಹೋಗಿ ತೀರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಾಕಷ್ಟು ಜನ ಅಲ್ಲಿಗೆ ಹರಕೆ ಮಾಡ್ಕೊಳ್ತಾರೆ, ಹೋಗ್ಬಿಟ್ಟು ಹರಕೆ ತೀರಿಸ್ಬಿಟ್ಟು ಬರ್ತಾರೆ. ನೆರವೇರುತ್ತೆ, ನೀವೇನು ಅಂದ್ಕೊಳ್ತೀರಾ ಅದೆಲ್ಲ. ಈ ರೀತಿಯಾದಂಥ ಸಾಕಷ್ಟು ಪ್ರತೀತಿಗಳಿದೆ. ನಾವು ಕೂಡ ಅದೇ ರೀತಿ ಹರಕೆ ಮಾಡ್ಕೊಂಡಿದ್ವಿ, ಅದು ಆಗಿದೆ. ಹಾಗಾಗಿ ಸಾಕಷ್ಟು ವರ್ಷಗಳಿಂದ ವೆಯ್ಟ್ ಮಾಡ್ತಾಯಿದ್ವಿ, ಹೋಗೋಕ್ಕಾಗಿಲ್ಲ. ಇವಾಗ ಹೋಗ್ಬಿಟ್ಟು ಹರಕೆ ತೀರ್ಸೋಣ ಅಂತ ಹೊರಟ್ವಿ. ಹಾಗೆ ನಾವು ಮೂರು ಮನೆ ಹತ್ರ ಬಂದರೆ ಇಲ್ಲಿ ದೇವಸ್ಥಾನ ಓಪನ್ ಆಗಿ ಫಸ್ಟ್ ಪೂಜೆ ನಡೀತಾ ಇತ್ತು. ನಮಗೂ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಖುಷಿಯಿಂದ ಹೊರಟ್ರೆ ನೋಡಿದ್ರೆ ಫುಲ್ಲು ಫಾಗು. 6 ಗಂಟೆ ಇವಾಗ, ಗೊತ್ತಾ ಟೈಮಿಂಗ್ಸು? ನೋಡಿದ್ರೆ ಹೆಂಗಿದೆ ನೋಡಿ ಫಾಗು. ಫುಲ್ಲು ಕತ್ಲೆ, ಏನೂ ಕಾಣಿಸ್ತಾ ಇಲ್ಲ ರೋಡಲ್ಲಿ, ಅಷ್ಟು ಕತ್ಲೆ ಇದೆ. ಹೋಗ್ತಾ ಅಂತೂ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಬಿಟ್ಟರೆ ಕಡಿಮೆ ಆಗ್ತಾ ಇರಲಿಲ್ಲ. 7-8 ಗಂಟೆ ತನಕ ಹಿಂಗೆ ಇತ್ತು ಅಂತ ಅನ್ಬೋದು. ಬಿಸಿಲು ಬರೋವರೆಗೂ ಇದೇ ಥರ ಇತ್ತು. ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ಡ್ರೈವ್ ಮಾಡೋರಿಗೆ ಗೊತ್ತು. ಒಂದಿದು ಕಾರಲ್ಲಿ ಹೋಗ್ಬೇಕಿದ್ರೆ ಏನು ಮುನ್ಗಡೆ ಏನು ಕಾಣೋದೇ ಇಲ್ಲ, ಫುಲ್ಲು ಕಂಪ್ಲೀಟ್. ಇವಾಗಾದರೂ ಸ್ವಲ್ಪ ಪರವಾಗಿಲ್ಲ, ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಒಂಚೂರು ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಒಂದಷ್ಟು. ಅವಾಗಂತೂ ಏನು ಕಾಣಿಸ್ತಾ ಇಲ್ಲ ಫ್ರಂಟಲ್ಲಿ. ಅದರಲ್ಲೂ ಕೆಲವೊಬ್ಬರು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂದರೆ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಈ ಥರ ಫಾಗ್ ಇರುವಾಗ ಆದಷ್ಟು ನಿಧಾನಕ್ಕೆ ಹೋದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಹೋಗಬೇಕು, ಅದು ಮಿನಿಮಮ್ ಸ್ಪೀಡಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಮುಂದೆ ಏನಾದ್ರು ದೊಡ್ಡ ವೆಹಿಕಲ್ ಇದ್ದು, ಎಲ್ಲರೂ ನಿಂತಿದ್ದು, ಅದು ಸ್ಟಾಪ್ ಆಗಿದ್ದು, ಅಕಸ್ಮಾತಾಗಿ ಮೂವಿಂಗಲ್ಲಿ ಇಲ್ಲ ಅಂತ ಅಂದರೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕೆ ನನಗನ್ಸಿದ್ದು ಆ ಥರ. ಹಾಗಾಗಿ ಆದಷ್ಟು ನಿಧಾನಕ್ಕೆ ಹೋದರೆ ಒಳ್ಳೆಯದು ಅಂಥೇಳಿ. ಈ ಫಾಗೆಲ್ಲ ಕಂಪ್ಲೀಟು ಇದಾದಮೇಲೆ ಅವರ ಒಂದು ನಾರ್ಮಲ್ ಸ್ಪೀಡಲ್ಲಿ ಹೋಗ್ಬೋದು. ಯಾವುದೇ ಆದ್ರೂ ಅಷ್ಟೇ, ನಮ್ಮ ಜೀವಕ್ಕಿಂತ ಏನು ಇಂಪಾರ್ಟೆಂಟ್ ಅಲ್ಲ. ನಾವು ಹೋಗಿ ತಲುಪೋ ಅಂಥ ಜಾಗಕ್ಕೆ 1 ಅವರ್ 1.5 ಅವರ್ ಲೇಟಾಗಿ ತಲುಪಿದ್ರೂ ಪರವಾಗಿಲ್ಲ, ಸೇಫಾಗಿ ತಲುಪಬೇಕು ಅನ್ನೋದು ನನ್ನ ಒಂದು ಕಾಳಜಿಯಿಂದ ಎಲ್ಲರಿಗೂ ಹೇಳೋದಿಷ್ಟೇ. ಯಾರಾದರೂ ಈ ರೀತಿ ಬೆಳಗಿನ ಜಾವ ಎಲ್ಲರೂ ಹೋಗಬೇಕು ಅಂತ ಇರೋರು ಒಂದು ಸ್ವಲ್ಪ ನಿಧಾನಕ್ಕೆ, ಸ್ಲೋ ಆಗಿ, ರೀತಿ ಫಾಗ್ ಎಲ್ಲ ಇರುವಾಗಾಗಿರ್ಬೋದು, ತುಂಬ ಜಾಸ್ತಿ ವೆಹಿಕಲ್ಸ್ ಇರುವಾಗ ಹೈವೇನಲ್ಲಿ, ನೈಸ್ ರೋಡಲ್ಲಾಗಲಿ ತುಂಬ ಸ್ಪೀಡಲ್ಲಿ ಹೋಗೋದು ಕಂಟ್ರೋಲಿಗೆ ಸಿಗೋಲ್ಲ. ಹಾಗಾಗಿ ಆದಷ್ಟು ಸೇಫಾಗಿ ಓಡಿಸಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ. ನೋಡೋಣ. ಇಲ್ಲಿ ನಮ್ಮ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿನೇ ಗೊಜ್ಜು ಮಾಡ್ಕೊಂಡಿದ್ದೆ ನಾನು. ನಿಂಬೆಹಣ್ಣು ಹಿಂಡ್ಬೇಕಮ್ಮ, ಆ ಬ್ಯಾಗಲ್ಲಿ ನಿಂಬೆಹಣ್ಣಿದೆ. ಹೋಗೇ ಬರ್ತಿದ್ಯಾ? ಎಲ್ಲ ಹೋಗಿ ಬಿಡ್ತದೆ. ಸಾಕಾಯ್ತಾ? ಹುಳಿ ಜಾಸ್ತಿ ಆಯ್ತಾ? ಸಾಕಾಯ್ತಾ? ಹುಳಿ ಜಾಸ್ತಿ ಆಯ್ತಾ? ಅಲ್ಲ ಸಾಕು ತಗ, ಏನಕ್ಕೆ ಸಾಕು ಅಷ್ಟೊಂದು ಇದೆಯಲ್ಲ, ನೋಡಲಿ ಎಷ್ಟಾಗಿತ್ತಂತ. ಫುಲ್ ಇದಾಗಿದೆ, ಮತ್ತೇನು ಕುಳಿ. ಬಿಸಿ ಬಿಸಿ ಚಿತ್ರಾನ್ನ ಹೆಂಗಿದೆ? ಚೆನ್ನಾಗಿದೆಯಾ? ನೋಡಿಲಿ, ಅದು ನವಿಲ್ ಕೂಗೋದು. ಎರಡು ಜಾಸ್ತಿ ನವಿಲ್ ಕೂಗೋದು ಕೂಗೋದು.
ತಿಂಡಿ ತಿನ್ನಲಿಕ್ಕೆ ಒಂದೇ ಒಂದು ಸ್ಟಾಪ್ನ ಕೊಟ್ಟಿದ್ದು. ಅದಾದ ನಂತರ ನಾವು ಸೀದಾ ರೀಚ್ ಆಗಿರುವಂಥದ್ದು ಕಲ್ಲತ್ತಿಗಿರಿಗೆ. ಕಲ್ಲತ್ತಿಗಿರಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಒಂದು ಜಾಗಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿ ಫಾಲ್ಸ್ ಕೂಡ ಇದೆ. ಈ ಒಂದು ನೀರಿನಲ್ಲಿ ಪುಣ್ಯ ಸ್ನಾನ ಅಂತಲೇ ಹೇಳ್ಬೋದು. ದೇವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಪುಣ್ಯ ಮಾಡ್ತಾರೆ, ಅಂದರೆ ದೇವ್ರನ್ನ ಶುದ್ಧ ಮಾಡ್ತಾರೆ. ಹಾಗಾಗಿ ಈ ಒಂದು ನೀರಿನಲ್ಲಿ ನಾವು ಸ್ನಾನ ಮಾಡಿದ್ರೆ ಅದು ಒಂಥರ ಪುಣ್ಯ ಸ್ನಾನದ ಲೆಕ್ಕನೇ. ಈಗಂತೂ ಪ್ರಯಾಗ್ರಾಜ್ಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ನಮಗೂ ಕೂಡ ತುಂಬಾ ಆಸೆ ಇದೆ ಹೋಗಬೇಕು ಪ್ರಯಾಗ್ರಾಜ್ಗೆ ಅಂತ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಟ್ರೈನಲ್ಲಂತೂ ಟಿಕೆಟ್ ಅವೈಲೇಬಲ್ ಇಲ್ಲ. ಹಾಗೆಯೇ ಫ್ಲೈಟಲ್ಲೂ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ನಾವೇ ನಮ್ಮ ವೆಹಿಕಲಲ್ಲೇ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಒಂದು ಸರಿ. ನೋಡೋಣ ಹೇಗಾಗತ್ತೆ ಅಂಥೇಳಿ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಂದನೇ ಆಗಲಿಲ್ಲ ಅಂದರೆ ಇಲ್ಲಿಂದನೇ ಕೈ ಮುಗಿಯೋ ಅಂಥದ್ದು. ನನಗಂತೂ ತುಂಬಾ ಆಸೆ ಇದೆ ಹೋಗಬೇಕು ಪ್ರಯಾಗ್ರಾಜ್ಗೆ ಅಂತ ಹೇಳಿ. ಅಲ್ಲಿನ ಪುಣ್ಯ ಸ್ನಾನ ಮಾಡಬೇಕು, ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಬೇಕು ಅಂತ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ ಇವಾಗ ನಾವು ಸೀದಾ ಫಾಲ್ಸ್ ಹತ್ರ ಹೋಗ್ತಾ ಇದ್ವಿ. ಅಂದರೆ ನಾವು ಸ್ವಲ್ಪ ಬೇಗ ಮುಗಿಸ್ಕೊಂಡು ವಾಪಸ್ ಹೊರಡಬೇಕಲ್ಲ, ಹಾಗಾಗಿ ಫಸ್ಟ್ ಹೋಗಿ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಚೇಂಜಿಂಗ್ ರೂಮ್ಸ್ ಎಲ್ಲ ಇದೆ. ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ಆಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಡ್ರೆಸ್ ಚೇಂಜಿಂಗ್ ರೂಮ್ಸ್ ಇದೆ. ಇಲ್ಲೇ ಫಾಲ್ಸಲ್ಲಿ ಸ್ನಾನ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಹೋಗಿ ಕೋಳಿ ಕುಯ್ಕೊಂಡು ದೇವ್ರಿಗೆ ಎದುರುಗಡೆ ಅಲ್ಲಿ ಇಲ್ಲಿ ಫಸ್ಟು ವೀರಭದ್ರ ಸ್ವಾಮಿಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಇಲ್ಲಿಂದ ಚೌಡೇಶ್ವರಿಗೆ ಹೋಗಿ ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಹಾಗೆಯೇ ಕೋಳಿ ಕುಯ್ಕೊಂಡು ಆಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ದೇವರಿಗೆ ಎಡೆ ಕೊಟ್ಟು ಆಮೇಲೆ ಊಟ ಮಾಡಿಕೊಂಡು ನಾವು ಕೂಡ ಇಲ್ಲಿಂದ ಹೊರಡೋ ಅಂಥದ್ದು. ಸ್ವಲ್ಪ ಫಾಸ್ಟಾಗಿದ್ದರೆ ಒಳ್ಳೇದಲ್ವ, ಸ್ವಲ್ಪ ಬೇಗ ಮುಗಿಸೋಣ ಅಂತ ಹೇಳಿ ಫಸ್ಟಿಗೆ ಬಂದಿದ್ದ ತಕ್ಷಣವೇ ನಾವು ಸೀದಾ ಇಲ್ಲಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಇವಾಗ ನೀರು ತುಂಬ ಕಡಿಮೆ ಇದೆ. ಮಳೆಗಾಲದಲ್ಲಂತೂ ಫುಲ್ಲು ತುಂಬಿ ಹರಿತಾ ಇರುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಜಾಗ ಚೆನ್ನಾಗಿದೆ. ಆಯಿತು, ಡ್ರೆಸ್ ಚೇಂಜ್ ನಡೀತಾ ಇದೆ. ನಮ್ಮ ಚಿನ್ನು ಮತ್ತು ನಮ್ಮಮ್ಮ ಇವಾಗ ಹೋಗಿದ್ದಾರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಇಲ್ಲಂತೂ ತುಂಬಾ ಮಂಗಗಳಿರುತ್ತೆ. ನೀವೇನಾದ್ರು ಕೈಯಲ್ಲಿ ಕವರ್ ನೋಡಿಬಿಟ್ರೆ ಅಂತೂ ಬಿಡೋದೇ ಇಲ್ಲ. ಬ್ಯಾಗಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಮ ಕೈಗಿರೋ ಕವರು ಖಂಡಿತ ನಿಮ್ಮ ಕೈಗೆ ಸಿಗೋಲ್ಲ. ಅವರು ಇಸ್ಕೊತಾರೆ. ಆ ರೀತಿ ಒಂದು ಸಾಕಷ್ಟು ಬುದ್ಧಿವಂತ ಮಂಗಗಳಿದೆ ಇಲ್ಲಿ. ನಮ್ಮ ಕೃಷ್ಣ ಅಂತೂ ನೋಡ್ಕೊಂಡು ಖುಷಿ ಪಡ್ತಾ ಇದ್ದ. ಮಕ್ಕಳಿಗೆ ಈ ಥರ ಜಾಗಕ್ಕೆ ಹೊರಗಡೆ ಎಲ್ಲರೂ ಪಿಕ್ನಿಕ್ ಸ್ಪಾಟ್ ಥರ ಒಂಥರ ಕರ್ಕೊಂಡು ಬಂದರೆ ತುಂಬ ಖುಷಿ ಪಡ್ತಾರೆ. ನಾವು ಬಂದಿದ್ದಂಥದ್ದು ಹರಕೆ ತೀರ್ಸೋದಕ್ಕೆ. ಆದರೆ ಇದು ಒಂಥರ ಪಿಕ್ನಿಕ್ ಸ್ಪಾಟ್ ಕೂಡ ಹೌದು. ನಿಮ್ಮ ಹರಕೆನೂ ತೀರಿಸ್ಕೊಂಡು ನೀವು ದೇವರಿಗೆ ಎಡೆ ಥರ ಮಾಡಿಬಿಟ್ಟು, ಹರಕೆ ಅಂತಲೇ ಅಲ್ಲ, ಸುಮ್ಮನೆ ಹಾಗೇನೂ ಕೂಡ ನೀವು ಇಲ್ಲಿ ಬಂದು ದೇವರಿಗೆ ಕೋಳಿ ಕುಯ್ಕೊಂಡು ಎಡೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ಬೋದು. ಈ ರೀತಿ ಕೂಡ ಮಾಡ್ತಾರೆ ಕೆಲವರು. ಆದರೆ ನಾವು ಹೋಗಿದ್ದಂಥದ್ದು ನಮ್ಮ ಹರಕೆ ತೀರ್ಸೋದಕ್ಕೆ. ನಾವೇನೋ ಒಂದು ಹರಕೆ ಮಾಡ್ಕೊಂಡಿದ್ವಿ, ಅದು ಸಾಕಷ್ಟು ವರ್ಷಗಳ ಹಿಂದೆ. ಆದರೆ ಹೋಗಿ ತೀರ್ಸೋದಕ್ಕಾಗಿರಲಿಲ್ಲ. ಹೋಗಿದ್ದೀವಿ ದೇವಸ್ಥಾನಕ್ಕೆ, ಹಣ್ಣುಕಾಯಿ ಮಾಡಿಸ್ಕೊಂಡು ಬಂದಿದ್ದೀವಿ, ಆದರೆ ಕೋಳಿ ಕುಯ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವಾಗ ಹೋಗಿ ಮುಗಿಸ್ಕೊಂಡು ಬಂದಿದ್ದಂಥದ್ದು. ಹಾಗೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಈ ದೇವಸ್ಥಾನದಲ್ಲಿ ಸಾಕಷ್ಟು ಮದುವೆಗಳು ನಡೆಯುತ್ತೆ. ನಾನು ನೋಡಿದ್ದೀನಿ ಸಾಕಷ್ಟು ಮದುವೆಗಳು ಇಲ್ಲಿ ಹೋಗಿ ಕಲ್ಲತ್ತಿಗಿರಿಲಿ ಮದುವೆ ಆಗಿರುವಂಥದ್ದು. ತುಂಬ ಜನ ಲವ್ ಮ್ಯಾರೇಜ್ ಎಲ್ಲ ತುಂಬ ಆಗ್ತಾ ಇರುತ್ತೆ ಇಲ್ಲಿ. ಇವತ್ತೂ ಕೂಡ ಒಂದು ಮದುವೆ ನಡೀತಾ ಇತ್ತು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹುಡುಗ ಹುಡುಗಿ ಇಬ್ಬರು ಬರ್ತಾ ಇದ್ದಾರೆ. ತುಂಬ ಜನ ಇರಲಿಲ್ಲ. ನಾವು ಅದೇ ಅಂದ್ಕೊಳ್ತಾ ಇದ್ವಿ, ಮೋಸ್ಟ್ಲಿ ಲವ್ ಮ್ಯಾರೇಜ್ ಇರ್ಬೋದು. ತುಂಬ ಜನ ಇಲ್ಲ, ಅವರೇ ಇಬ್ಬರು ಮತ್ತು ಅವ್ರ ಜೊತೆಗೆ ಅವ್ರ ಅಮ್ಮ ಇದ್ದಾರೆ ಅಷ್ಟೇ. ಹಾಗೆಯೇ ದೇವ್ರ ದರ್ಶನ ಕೂಡ ನಾನು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ನೋಡಿ. ಅದಾದ ನಂತರ ಅಡುಗೆ ಮಾಡಿದ್ವಿ ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ?
ವೀರಭದ್ರ ಸ್ವಾಮಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಚೌಡೇಶ್ವರಿಗೆ ಬಂದಿದ್ದೀವಿ. ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಕೋಳಿ ಕುಯ್ಕೊಂಡು ಅದಾದಮೇಲೆ ನಾವು ಅಡುಗೆ ಎಲ್ಲ ಮಾಡಿ ದೇವರಿಗೆ ಎಡೆ ಕೊಟ್ಟು ಅದಾದ ನಂತರ ನಾವು ಕೂಡ ಇಲ್ಲಿ ಊಟ ಮಾಡಿ ಮನೆಗೆ ಹೊರಡೋ ಅಂಥದ್ದು. ನಮ್ಮ ಕೃಷ್ಣಂಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಈ ಥರ ಒಂದು ಜಾಗಕ್ಕೆ ಬಂದು ದೇವರ ಒಂದು ಹರಕೆಯನ್ನು ತೀರಿಸೋವಂಥದ್ದು, ಹಾಗೆಯೇ ಹೊರಗಡೆ ಔಟ್ಡೋರಲ್ಲಿ ಒಂದು ಅಡುಗೆ ಎಲ್ಲ ಮಾಡಿ ತಿಂದಿರೋ ಅಂಥದ್ದು ತುಂಬ ಕಡಿಮೆ ಮಕ್ಕಳಿಗೆ ಮೆಮೊರಿ ಇರೋ ಅಂಥದ್ದು. ಹಾಗಾಗಿ ಅವ್ರಿಗೆ ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನು ಇದೆ ಚೌಡಮ್ಮ ದೇವಿ, ತುಂಬಾ ಪವರ್ಫುಲ್ಲು. ಇಲ್ಲಿ ದೃಷ್ಟಿ ತೆಗೆಯೋದಾಗಿರ್ಬೋದು, ಈ ರೀತಿ ತಡೆ ಹೊಡಿಯೋದು, ಇದು ಎಲ್ಲದನ್ನು ಮಾಡ್ತಾರೆ ಇಲ್ಲಿ. ದೃಷ್ಟಿ ಆಗಿದ್ರೆ ದೃಷ್ಟಿ ಹೋಗುತ್ತೆ. ಈ ಥರ ಸಾಕಷ್ಟು ನಂಬಿಕೆಗಳಿದೆ. ನಾವು ಏನೇ ಹರಕೆ ಮಾಡಿಕೊಂಡ್ರೂ ಖಂಡಿತ ಇಲ್ಲಿ ನೆರವೇರುತ್ತೆ. ಸಾಕಷ್ಟು ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ, ನಮಗೂ ಕೂಡ ಒಂದು ಪರ್ಸ್ನಲಿ ಅನುಭವ ಆಗಿದೆ. ನಮ್ಮ ಹರಕೆ ತೀರಿರೋದಕ್ಕೆ ನಾವಿವತ್ತು ಬಂದು ಹರಕೆನ ಸಲ್ಲಿಸ್ತಾ ಇರೋವಂಥದ್ದು. ನಾವೇನು ಅಂದ್ಕೊಂಡಿದ್ವಿ ಅದಾಗಿರೋದಕ್ಕೆ. ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂಥೇಳಿ. ಇಲ್ಲಿ ಎಲ್ಲದೂ ಅವೈಲೇಬಲ್ ಇದೆ. ಮಿಕ್ಸಿಗೆ ಖಾರ ಎಲ್ಲ ರುಬ್ಬಿ ಕೊಡ್ತಾರೆ. ಹಾಗೆಯೇ ಇದು ಏನಪ್ಪ ಸ್ಟವ್ ಸಿಗುತ್ತೆ, ಸಿಲಿಂಡರ್ ಸಿಗುತ್ತೆ, ಪಾತ್ರೆಗಳು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ ನಿಮಗೆ ಇಲ್ಲಿ. ಇಲ್ಲೇ ಬಂದು ಬೇಕಂದರೆ ನೀವು ಕೋಳಿನ ತೊಗೋಬೋದು. ಹಾಗೆಯೇ ಸಿಲಿಂಡರು ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ. ಅಂದರೆ ಕೋಳಿ ಎಷ್ಟು ಕೆ ಜಿ ಇರುತ್ತೆ, ಎಷ್ಟು ಕೆ ಜಿಗೆ ಎಷ್ಟು ಬೇಕು ಅಂತ ಏನೋ ಲೆಕ್ಕಾಚಾರದಲ್ಲೇನೋ ಕೊಡ್ತಾರಂತೆ ಸಿಲಿಂಡರ್ನ. ನನಗೆ ಒಲೆನಲ್ಲೇ ಮಾಡಬೇಕು ಅಂತ ಆಸೆ ಇತ್ತು. ಹಾಗೆಯೇ ಕಲ್ಲಲ್ಲೇ ರುಬ್ಬಬೇಕು ಅಂತ ಹೇಳಿ, ಮಿಕ್ಸಿನಲ್ಲಿ ಬೇಡ ಕಲ್ಲಲ್ಲೇ ರುಬ್ಬಿ ಒಲೆಯಲ್ಲೇ ಅಡುಗೆ ಮಾಡಬೇಕು ಅಂತ ಇತ್ತು. ಇಲ್ಲೇನೋ ಒಲೆ ಹಚ್ಚಂಗಿಲ್ಲ ಅಂತ ಅಂದರು. ಅದಕ್ಕೆ ಏನು ಮಾಡಿದ್ವಿ, ನಾವು ಸಿಲಿಂಡ್ರ್ ದುಡ್ಡು ಕೊಟ್ಟು ತೊಗೊಂಡ್ವಿ. 300 ರುಪೀಸಿನೂ ಆಯಿತು. ಸರಿ ಆಯಿತು ಅಂತ ತೊಗೊಂಡ್ವಿ. ಅದಾದಮೇಲೆ ಅಲ್ಲಿ ಯಾರೋ ಒಲೆ ಹಚ್ಚಿದ್ರು. ಅದನ್ನು ನೋಡಿಬಿಟ್ಟು ನಾವು ಹಚ್ಬಿಡೋಣ, ಒಂದು ಸ್ಟವಲ್ಲಿ ಇನ್ನೂ ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ತುಂಬ ಲೇಟ್ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ನಾವು ಕೂಡ ಒಂದು ಒಲೆನ ಹಚ್ಕೊಂಡು ಈ ಕಡೆ ಒಂದು ಆ ಕಡೆ ಒಂದು ಅಡುಗೆನ ಮಾಡಿಕೊಂಡು ಬೇಗ ಬೇಗ ಮುಗಿಸ್ಕೊಂಡ್ವಿ. ಅಷ್ಟೇ ಕೆಲಸ ನಾನು ಮಾಡ ಆಫ್ ಮಾಡಿದೆ. ಕೈಯಲ್ಲಿ ಒಂದಿಷ್ಟು ತಗೋಬಾ. ಪೇಪರ್ ನ್ಯೂಸ್ ಪೇಪರ್ ಅಲ್ಲಿ ತಗೊಂಡ್ಬರ್ತೀನಿ. ನ್ಯೂಸ್ ಪೇಪರ್ ಕೊಡಿ ರೆಡಿ. ಆದ್ರೂ ವೇಸ್ಟ್ ನಿಮ್ಮ ಪರ್ಸಲ್ಲಿ ಇರುತ್ತಲ್ಲ. ಕುಂಕುಮ ಒಲೆಗೆ. ಇಲ್ಲಿ ಮಸಾಲೆನ ರುಬ್ಬೋದಕ್ಕೆ ಮಿಕ್ಸಿ ಎಲ್ಲ ಅವೈಲೇಬಲ್ ಇದೆ. ಅಂದರೆ ಕೆ ಜಿ ಲೆಕ್ಕದಲ್ಲಿ ಇಷ್ಟು ಅಂತ ಏನೋ ತೊಗೊಳ್ತಾರಂತೆ. ನಾವೇನು ಕೇಳೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಮಗೆ ಮುಂಚೆನೇ ಕಲ್ಲಲ್ಲೇ ರುಬ್ಬಬೇಕು ಅಂತ ಇತ್ತು. ಇಲ್ಲಿ ಸಾಕಷ್ಟು ಕಲ್ಲುಗಳು ಕೂಡ ಅವೈಲೇಬಲ್ ಇದೆ. ನೀವು ಬಂದುಬಿಟ್ಟು ತೊಳ್ಕೊಂಡು ಯಾವ ಕಲ್ಲಲ್ಲಿ ಬೇಕಾದ್ರೆ ರುಬ್ಕೋಬೋದು, ಆ ಥರ ಅವೈಲೇಬಲ್ ಇದೆ. ಹಾಗಾಗಿ ನಾವು ಮುಂಚೆನೇ ಕಲ್ಲಲ್ಲೇ ರುಬ್ಬಬೇಕು ಅಂತ ಅಂದ್ಕೊಂಡೇ ಬಂದಿದ್ದಂಥದ್ದು. ಆದರೆ ಬೇಗ ನೈಸಾಗಲೇ ಇಲ್ಲ ಗೊತ್ತಾ. ಕಲ್ಲು ತುಂಬ ನೈಸಿತ್ತು. ಇದು ಆ ಗುಂಡೆ ಏನಿದೆ ಅದು ತುಂಬ ನೈಸಿತ್ತು. ಹಾಗಾಗಿ ಬೇಗ ನೈಸಾಗಲಿಲ್ಲ. ತುಂಬ ಟೈಮ್ ತೊಗೊಳ್ತು, ಸುಸ್ತಾಗೋಯ್ತು. ಅದು ಬೇರೆ ಬಿಸಿಲು ಬೇರೆ ತುಂಬ ಬಿಸಿಲಿತ್ತು. ಇಲ್ಲಿ ತುಂಬ ಬಿಸಿಲಿದೆ. ಆ ನೀರಂತೂ ತುಂಬ ತಣ್ಣಗಿದೆ, ಅಂದರೆ ಐಸ್ ಕೋಲ್ಡ್ ನೀರು. ಆ ಫಾಲ್ಸಲ್ಲಿ ಹೋಗ್ಬಿಟ್ರೆ, ನೀವು ನಿಂತ್ಕೊಂಡ್ಬಿಟ್ರೆ ನೀರು ಕಾಲಿಟ್ಟರೆ ಸಾಕು ತಣ್ಣಗೆ ಕೊರಿತಾ ಇದೆ. ಮೇಲ್ಗಡೆಯಿಂದ ಇಷ್ಟು ಸಿಕ್ಕಾಬಟ್ಟೆ ಬಿಸಿಲು. ಅದು ಹೇಗೆ ಅಂತಲೇ ಒಂಥರ ಫುಲ್ಲು ಇದಾಗ್ಬಿಡುತ್ತೆ. ಬಿಸಿಲಲ್ಲಿ ನಿಂತ್ಕೊಂಡ್ರೆ ತುಂಬ ಬಿಸಿಲು, ಈ ಕಡೆ ನೀರಲ್ಲಿ ಹೋದರೆ ಫುಲ್ಲು ತಣ್ಣ. ನೀರಂತೂ ಸಖತ್ತು ತಣ್ಣ, ಆ ಥರ ಇತ್ತು. ಫಸ್ಟು ಮಸಾಲೆ ಎಲ್ಲ ಸ್ವಲ್ಪ ಪುಡಿ ಥರ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿ ಎಲ್ಲ ರುಬ್ಕೊಂಡ್ವಿ. ಒಂಥರ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು. ಹೊರಗಡೆ ಅಡುಗೆ ಮಾಡಿದಂಥದ್ದೆಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಿಮಗೂ ಕೂಡ ಈ ಒಂದು ನಮ್ಮ ಒಂದು ಹೊರಗಡೆ ಅಡುಗೆ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೀವು ಎಷ್ಟು ಜನ ಈ ರೀತಿ ಔಟ್ಡೋರ್ ಹೊರಗಡೆ ಹೋಗಿ ಅಡುಗೆ ಮಾಡಿಕೊಂಡು ತಿನ್ನೋ ಅಂಥದ್ದನ್ನು ಇಷ್ಟಪಡ್ತೀರಾ ಅಂಥೇಳಿ. ನನಗೆ ಈ ಥರ ಪಿಕ್ನಿಕ್ ಥರ ಹೋಗ್ಬಿಟ್ಟು ಹೊರಗಡೆ ಅಡುಗೆ ಮಾಡಿಕೊಂಡು ತಿನ್ನೋ ಅಂಥದ್ದೆಲ್ಲ ತುಂಬಾ ಇಷ್ಟ, ಸಖತ್ ಇಷ್ಟ. ಚೆನ್ನಾಗಿತ್ತು. ಸಾಂಬಾರು ಮಾಡಿದ್ವಿ, ಹಾಗೆಯೇ ಚಿಕನ್ ಫ್ರೈ ಮಾಡಿದ್ವಿ. ಅದಾದಮೇಲೆ ಮುದ್ದೆ, ಅನ್ನ ಇಷ್ಟನ್ನು ಮಾಡಿದ್ವಿ. ಚೆನ್ನಾಗಾಯಿತು. ಬೇಗನೂ ಕೂಡ ಆಯಿತು ಅಂತ ಹೇಳ್ಬೋದು. ಜಸ್ಟ್ ಜಾಸ್ತಿ ಏನೂ ಮಾಡಿರಲಿಲ್ಲಲ್ಲ, ಹಾಗಾಗಿ ಬೇಗ ಆಯಿತು. ಬೇಗ ಮುಗಿಸ್ಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬರಬೇಕಿತ್ತಲ್ಲ. ಅನಿಲ್ ಮೊದಲೇ ಕಂಡೀಷನ್ ಹಾಕ್ಬಿಟ್ಟಿದ್ರು, ನೀನು ಊರಿಗೆ ಹತ್ತಿರ ಹೋಗ್ತಾ ಇರೋದು, ಅಲ್ಲಿಗೆ ಹೋಗಿದ ತಕ್ಷಣ ನೀನು ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಊರಿಗೆ ಹೋಗಿ ಉಳ್ಕೊಂಬಿಟ್ಟು ರೆಸ್ಟ್ ಮಾಡಿಕೊಂಡು ಆಮೇಲೆ ಹೋಗೋಣ, ಹಂಗಾಗೋಣ ಹಿಂಗಾಗೋಣ ಅಂತ ಹೇಳೋಂಗಿಲ್ಲ. ಹೋಗಬೇಕು, ವಾಪಸ್ ಬರಬೇಕು, ನಾನು ಮಂಡೇ ಆಫೀಸ್ಗೆ ಹೋಗಲೇಬೇಕು
ಅಂತ ಹೇಳಿ ಮನೆಯಿಂದನೇ ಹೇಳ್ಕೊಂಡು ಕರ್ಕೊಂಡೋಗಿದ್ರು. ಹಾಗಾಗಿ ನಾವು ಸರಿ ಆಯ್ತಪ್ಪ ಹೋಗಿ ಹರಕೆ ತೀರಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಅವರೇ ಫಸ್ಟ್ ಡಿಸೈಡ್ ಮಾಡಿದ್ದು, ನಮ್ಮದು ಹರಕೆಗಳು ಯಾವುದ್ಯಾವುದಿದೆ ಹಳೇದು ಪೆಂಡಿಂಗು ಎಲ್ಲ ತೀರಿಸ್ಕೊಂಬಿಡೋಣ, ಹರಕೆ ಇದ್ದರೆ ಒಳ್ಳೆಯದಲ್ಲ, ಅದು ಹರಕೆನ ಮುಗಿಸ್ಬೇಕು ನಾವು ಅಂತ ಹೇಳಿ. ಅದರಿಂದನೂ ಕೂಡ ಸಾಕಷ್ಟು ನಮಗೆ ಅಡೆತಡೆಗಳಾಗ್ತಾ ಇರುತ್ತಂತೆ. ಅಂದರೆ ನಾವೇನಾದ್ರು ಹರಕೆ ಮಾಡ್ಕೊಂಡಿದ್ದು, ಹಳೆಯ ಹರಕೆಗಳಿದ್ದು ಅದನ್ನು ನಾವು ತೀರಿಸದೆ ಹಾಗೆ ಇಟ್ಕೊಂಡಿದ್ರೆ ನಮ್ಮ ಮುಂದಿನ ಕೆಲಸಗಳು ಆಗೋದಕ್ಕೆ ಅದು ಅಡೆತಡೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವ ಹರಕೆ ಮಾಡಿಕೊಂಡ್ರೂ ಅದು ಆಗಿದ ತಕ್ಷಣ ತೀರಿಸ್ಬಿಡ್ಬೇಕು. ಈ ರೀತಿ ತುಂಬ ವರ್ಷಗಳು ಎಳ್ಕೊಂಡು ಹೋಗಬಾರ್ದು. ನಾವು ಸ್ವಲ್ಪ ಎಳ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ಮಮ್ಮಿ ಒಲೆಯಲ್ಲಿ ಮಾಡ್ಬೇಕಿತ್ತು, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಆಯಿತಾ, ಹಂಗಾದರೆ ಓಕೆ ಅಲ್ವಾ? ಒಂಚೂರು ಉಪ್ಪು ಹಾಕಿ ನಮಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಒಂಚೂರು ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆಯಾ ಚಿನ್ನಿ? ಹೆಂಗಿದೆ? ಸೂಪರಾ? ಇನ್ನು ನನ್ನ ಪ್ರತಿ ವಿಡಿಯೋದಲ್ಲೂ ಈ ಕ್ವೆಶ್ಚನ್ನು ಇದ್ದೇ ಇರುತ್ತೆ. ಹಾಗೆಯೇ ಈ ವಿಡಿಯೋ ನೋಡಿದವರು ಕೂಡ ಆ ಕ್ವೆಶ್ಚನ್ ಕೇಳ್ತೀರಾ. ಕೆಲವರು ಕಾಳಜಿಯಿಂದ ಕೇಳ್ತೀರಾ, ಕೆಲವರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿ ಕೇಳ್ತೀರಾ, ಇನ್ನು ಕೆಲವರು ಬೇಡದೇ ಇರೋ ರೀತಿಯಲ್ಲಿ ನೀವೇ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತೀರಾ. ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಕ್ವೆಶ್ಚನ್ ಏನು, ನಿಮ್ಮ ಅತ್ತೆ ಎಲ್ಲಿ? ನಿಮ್ಮ ಅತ್ತೆ ಸಪ್ರೇಟ್ ಮನೇಲಿದ್ದಾರಾ? ಆಮೇಲೆ ನಿಮ್ಮ ಅತ್ತೆನ ಕಳಿಸಿ ನೀವು ನೆಮ್ಮದಿಯಾಗಿದ್ದೀರಾ? ನಿಮ್ಮ ಅತ್ತೆನ ಓಡಿಸ್ಬಿಟ್ಟು ನೀವು ನೆಮ್ಮದಿಯಾಗಿದ್ದೀರಾ? ಈ ಥರ ಒಂದಷ್ಟು ಕಮೆಂಟ್ಗಳು. ಅವರೆಲ್ಲೂ ಹೋಗಿಲ್ಲ, ನಮ್ಮ ಮನೆಯಲ್ಲೇ ಇದ್ದಾರೆ. ಯಾವುದೇ ಒಂದು ರಿಲೇಷನ್ಶಿಪ್ ಆದರೂ ಅಷ್ಟೇ, ಇಬ್ಬರ ಮಧ್ಯೆ ಒಂಚೂರು ಸರಿ ಬರ್ತಾ ಇಲ್ಲ, ತುಂಬ ಪ್ರಯತ್ನ ಪಟ್ಟರೂ ಸರಿ ಹೋಗ್ತಾ ಇಲ್ಲ ಅನ್ನುವಾಗ ಒಂದು ಸ್ವಲ್ಪ ಗ್ಯಾಪ್ ಕೊಡಬೇಕಾಗತ್ತೆ. ಆ ಗ್ಯಾಪ್ನ ನಾನು ಇವಾಗ ಕೊಟ್ಟಿದ್ದೀನಿ. ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಅವ್ರು ಏನಾದರೂ ಸಪ್ರೇಟ್ ಮನೆಗೆ ಹೋಗ್ತಾರೆ ಅಥವಾ ಏನಾದರೂ ಹೋಗ್ತಾ ಇದ್ದಾರೆ ಅನ್ನುವಾಗ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ ವಿಡಿಯೋದಲ್ಲಿ, ನಮ್ಮ ಅತ್ತೆ ಈಗ ನೋಡಿ ಬೇರೆ ಮನೆಗೆ ಹೋಗ್ತಾ ಇದ್ದಾರೆ, ಇಲ್ಲಿ ಇರೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಹಾಗಾಗಿ ಅವರು ಬೇರೆ ಮನೆಗೆ ಹೋಗ್ತಾ ಇದ್ದಾರೆ ಅಂತ ನಿಮ್ಮೆಲ್ಲರಿಗೂ ಖಂಡಿತ ನಾನು ಹೇಳ್ತೀನಿ. ಯಾಕೆಂದರೆ ನೀವೆಲ್ಲ ನನ್ನ ಡೈಲಿ ಬ್ಲಾಗ್ಸ್ನ ನೋಡ್ತಾ ಇರ್ತೀರ. ಇವಾಗ ಆ ರೀತಿಯಾದಂಥ ಯಾವುದೇ ಬೆಳವಣಿಗೆ ಆಗಿಲ್ಲ, ಹಾಗಾಗಿ ನಾನು ನಿಮಗೆ ಏನು ಹೇಳ್ತಾ ಇಲ್ಲ. ಓಕೆನಾ? ಇನ್ನೂ ಒಂದು ವಿಷಯ ಏನು ಅಂತ ಅಂದರೆ, ನೀವು ಕಮೆಂಟ್ಸ್ ಮಾಡ್ತೀರಾ, ನಾನು ಆನ್ಸರ್ ಮಾಡಬೇಕು, ಇದೆಲ್ಲ ನಾನು ಅನ್ಕೊತೀನಿ ಹೇಳಿಬಿಡೋಣ ತಕ್ಷಣವೇ ಅಂತ. ಆದರೆ ಅನಿಲ್ ಏನು ಹೇಳ್ತಾರೆ, ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ. ಅಂದರೆ ಇವಾಗ ನಾನು ಕಮೆಂಟ್ ನೋಡಿದೆ ಒಂದು, ಅವತ್ತು ಲಾಸ್ಟ್ ಯಾವುದೋ ವಿಡಿಯೋದಲ್ಲಿ, ನಿಮ್ಮ ಅತ್ತೆನ ಮನೆಯಿಂದ ಓಡಿಸ್ಬಿಟ್ಟು ನೀವು ಆರಾಮಾಗಿ ಇದ್ದೀರಾ ಅಂತ ಕಮೆಂಟ್ ಮಾಡಿದರು. ಆ ವಿಡಿಯೋದಲ್ಲಿ ನಮ್ಮ ಅತ್ತೆ ಕೂಡ ಇದ್ದಾರೆ. ಅಂದರೆ ಸಂಕ್ರಾಂತಿ ಹಬ್ಬದ ವ್ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ನಮ್ಮ ಅತ್ತೆ ಕೂಡ ಇದ್ದಾರೆ. ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿರೋದಿಲ್ಲ ನೀವು, ಅವರು ಎಲ್ಲಿರ್ತಾರೆ ಏನು ಅಂತ ಹೇಳಿ. ಸುಮ್ಮನೆ ಒಂದಷ್ಟು ಕ್ಲಿಪ್ಸ್ನ ಹಿಂಗೆ ಫುಲ್ ಫಾರ್ವರ್ಡ್ ಮಾಡಿಕೊಂಡು ನೋಡಿರ್ತೀರ, ಹಾಗಾಗಿ ನಿಮಗೆ ಕಾಣಿಸಿರೋದಿಲ್ಲ. ಅದನ್ನು ನೀವೇ ಅಸ್ಯೂಮ್ ಮಾಡಿಕೊಂಡು ನೀವೇ ಮಾತಾಡ್ತೀರಾ. ನನಗೆ ಅಂತಲೇ ಅಲ್ಲ, ಯಾರಿಗೂ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥದ್ದು ಒಂದು ನಿಮ್ಮ ಮೈಂಡ್ ಸೆಟ್ನ ತೋರಿಸುತ್ತೆ, ನೀವು ಯಾವ ಥರ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಅದು ತೋರಿಸುತ್ತೆ. ಯಾವಾಗೂ ಅಷ್ಟೇ ಒಳ್ಳೆ ರೀತಿಯಿಂದ ಯೋಚನೆ ಮಾಡಿ. ಯಾರೇ ಒಂದು ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ ಅಂದರೆ ಆ ಸಂದರ್ಭಕ್ಕೆ ಅವರು ಆ ಥರ ರಿಯಾಕ್ಟ್ ಮಾಡಿರ್ತಾರೆ. ಅವರು ಕೂಡ ಇಬ್ಬರು ಮಧ್ಯೆ ಅದು ಕ್ಲ್ಯಾಶ್ ಆಗಿರುತ್ತೆ. ಹಾಗಾಗಿ ನೀವು ಅದನ್ನು ನೋಡಿರೋದಿಲ್ಲ. ಈಗ ನಮ್ಮ ಮನೆ ಪಕ್ಕದವ್ರಿಗೂ ಕೂಡ ನಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ನೀಟಾಗಿ ಗೊತ್ತಿರೋದಿಲ್ಲ. ಯಾಕೆಂದರೆ ಅವರು ಬರೀ ಕೇಳಿಸ್ಕೊಂಡಿರ್ತಾರೆ, ಹೊರಗಡೆಯಿಂದ ನೋಡಿರ್ತಾರೆ. ನಮ್ಮ ಮನೆ ಒಳಗೆ ಏನು ನಡೀತಾ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಇವಾಗ ಸರಿ ಬರ್ತಾ ಇಲ್ಲ ಅನ್ನುವಾಗ ಒಂಚೂರು ಬೇಡ, ಸಪ್ರೇಟು ಅಂದರೆ ಫ್ರೀಯಾಗಿ ಬಿಟ್ಬಿಡೋಣ. ಸುಮ್ಮನೆ ಜಾಸ್ತಿ ನಾವು ಹೋದಷ್ಟು ಏನು ಗೊತ್ತಾ, ನಾವಾಗಿ ಹತ್ತಿರ ಹೋಗೋದಷ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಇದು ಮಾಡ್ತಾಯಿಲ್ಲ, ಬಿಟ್ಬಿಟ್ಟಿದ್ದೀನಿ. ಆರಾಮಾಗಿ ಇರೋಣ, ನೋಡೋಣ ಏನಾಗುತ್ತೆ, ಬಿಟ್ಬಿಡೋಣ. ಯಾವುದೇ ಒಂದು ಹಗ್ಗ ಆದರೂ ಜಾಸ್ತಿ ಎಳೆಯೋದಕ್ಕೆ ಹೋಗಬಾರ್ದು, ಅದು ಅಲ್ಲೇ ಇರಲಿ ಅಂತ ಬಿಟ್ಬಿಡ್ಬೇಕಂತ, ಇಲ್ಲಾಂದರೆ ಕಟ್ಟಾಗ್ಬಿಡುತ್ತೆ ಅಂತ. ಹಾಗಾಗಿ
ಇನ್ನು ಏನೇ ಇದ್ರೂ ಈ ರೀತಿ ಹೇಳಿದ್ನಲ್ಲ ನಾನು ಆಲ್ರೆಡಿ, ಏನಾದರೂ ಸಪ್ರೇಟ್ ಮನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಥವಾ ಇಲ್ಲಿ ಇರ್ತಾ ಇಲ್ಲ ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದಾರೆ ಅನ್ನುವಾಗ ನಾನೇ ನಿಮಗೆ ಹೇಳ್ತೀನಿ, ಇಲ್ಲ ಅವರು ನಮ್ಮ ಮನೆಯಲ್ಲಿ ಇರ್ತಾ ಇಲ್ಲ ಇನ್ಮೇಲಿಂದ, ಇಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು. ನಿಮ್ಮೆಲ್ಲರ ಈ ಒಂದು ಕಾಳಜಿ ಆಗಿರ್ಬೋದು, ಒಂದು ಪ್ರೀತಿ ಆಗಿರ್ಬೋದು, ಒಂದು ವಿಶ್ವಾಸ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗಿರುವಂಥ ಕಾಳಜಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆಯೇ ನೆಗೆಟಿವ್ ಆಗಿ ಇನ್ನೂ ಕಮೆಂಟು ಮಾಡೋದಿಲ್ಲ ನೀವು ಈ ವಿಚಾರವಾಗಿ ಅಂತ ಕೂಡ ಅಂದ್ಕೊಳ್ತೀನಿ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ ನೀವು ನೋಡ್ತಾ ಇರ್ಬೋದು, ಒಲೆ ಚೆನ್ನಾಗಿ ಉರಿತಾ ಇತ್ತು, ಒಂದು ಸ್ವಲ್ಪ ಹೊಗೆ ಆಗೋಯ್ತು. ಅಂದರೆ ಅದು ಕಾಯಿ ಮೊಟ್ಟೆ ಇಟ್ಟರೆ ಸ್ವಲ್ಪ ಹೊಗೆ ಆಗುತ್ತೆ. ಇಲ್ಲಿ ಸೌದೆ ಎಲ್ಲ ಏನು ಸಿಗಲ್ಲ, ಸ್ವಲ್ಪ ದೂರ ಎಲ್ಲ ಹೋಗಬೇಕಂತೆ ಸೌದೆ ತೊಗೊಂಡು ಬರೋದಕ್ಕೆ. ನಾವು ಬರ್ತಾನೆ ಒಂದು ಸ್ವಲ್ಪ ಸೌದೆ ಎಲ್ಲ ತೊಗೊಂಡು ಬಂದಿದ್ವಿ. ಚೆನ್ನಾಗಿತ್ತು, ಸೌದೆಗಳು ಎಲ್ಲ ಒಣಗಿತ್ತು, ಚೆನ್ನಾಗಿ ಉರಿತಾ ಇತ್ತು. ಚಿಕನ್ ಫ್ರೈ ಸಖತ್ತಾಗಿತ್ತು. ಸಾಂಬಾರಿಗಿಂತನೂ ಫ್ರೈ ತುಂಬಾ ಚೆನ್ನಾಗಾಗಿತ್ತು. ಸಾಂಬಾರು ಹಂಗೆ ಸ್ವಲ್ಪ ಉಳಿತು, ಮನೆಗೆ ತೊಗೊಂಡು ಬಂದ್ವಿ. ಇದು ಮಾತ್ರ ಫ್ರೈ ಮಾತ್ರ ಫುಲ್ಲು ಖಾಲಿ ಆಯಿತು. ಅನ್ನನೂ ಉಳಿತು, ಮುದ್ದೆ ಎಲ್ಲ ಖಾಲಿ ಆಯಿತು. ಅನ್ನ ಸ್ವಲ್ಪ ಉಳಿತು, ಅನ್ನ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ವಿ, ಗೊತ್ತಾಗಲಿಲ್ಲ ಅಲ್ಲಿ ಹೊರಗಡೆ ಮಾಡಿದ್ದಲ್ವ, ಎಷ್ಟು ಏನೂ ಅಳತೆ ಎಲ್ಲ ನೋಡಲಿಲ್ಲ. ಎಷ್ಟೋ ಅಷ್ಟು ಹಾಕ್ಬಿಟ್ಟು ಅನ್ನ ಒಂದು ಪಾತ್ರೆ ತುಂಬ ಮಾಡಿಬಿಟ್ಟಿದ್ವಿ, ಹಾಗೆ ಉಳಿದಿತ್ತು. ರಾತ್ರಿ ಕೂಡ ಅದನ್ನೇ ತೊಗೊಂಬಂದು ಊಟ ಮಾಡಿದ್ವಿ. ಅಡುಗೆ ಎಲ್ಲ ಮುಗಿದ್ಮೇಲೆ ದೇವರಿಗೆ ಫಸ್ಟು ಎಡೆನ ಕೊಟ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡುವಂಥದ್ದು. ಅನಿಲು, ಬೆಳ್ಳಿ ಮತ್ತು ಕೃಷ್ಣ ಎಲ್ಲ ಹೋಗ್ಬಿಟ್ಟು ಎಡೆ ಕೊಟ್ಬಿಟ್ಟು ಬಂದರು. ಅದಾದಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಈ ಮಧ್ಯದಲ್ಲಿ ಇನ್ನೊಂದು ಇನ್ಸಿಡೆಂಟ್ ಕೂಡ ಆಯಿತು. ನಮ್ಮ ಕೃಷ್ಣ ಟಿಕ್ ಟ್ಯಾಕ್ ತೊಗೊಂಡಿದ್ದ, ಅದನ್ನು ಮಂಗ ತೊಗೊಂಡ್ಬಿಟ್ಟು ನೀಟಾಗಿ ಓಪನ್ ಮಾಡಿಕೊಂಡು ತಿಂತಾಯಿತ್ತು. ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು, ಆದರೆ ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಎಷ್ಟು ಚೆನ್ನಾಗಿ ತಿಂತಾಯಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗಾಗಿ ನಾನು ಅವಾಗಲೇ ಹೇಳಿದ್ದು, ಬುದ್ಧಿವಂತ ಮಂಗಗಳು ಇದೆ ಇಲ್ಲಿ ಅಂತ ಹೇಳಿಬಿಟ್ಟು. ಇನ್ನು ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಆ ತಾಯಿ ಚೌಡೇಶ್ವರಿ ಹಾಗೂ ವೀರಭದ್ರಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ರೆ, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ, ನನ್ನ ಡೈಲಿ ವ್ಲಾಗ್ ಜೊತೆಗೆ. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಊಟ ಆದಮೇಲೆ ಹೋಗ್ತಾ ಮತ್ತು ನೈಟು ರೀಚ್ ಆದಾಗ ಎಲ್ಲ, ನೈಟ್ ನಾವು ಆಲ್ಮೋಸ್ಟ್ ಒಂದು 11 o'clock ಏನೋ ರೀಚ್ ಆದ್ವಿ ಮನೆಗೆ ರೀಚ್ ಆಗಿ ಅಡುಗೆ ಎಲ್ಲ ಇತ್ತಲ್ಲ, ಅದನ್ನೇ ಊಟ ಮಾಡಿಬಿಟ್ಟು ಮತ್ತೊಮ್ಮೆ ಮಲ್ಕೊಂಡ್ವಿ. ನಾನೇನು ಊಟ ಮಾಡಲಿಲ್ಲ, ಆದರೆ ಮಕ್ಳಿಗೆ ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು, ಅವ್ರು ಮಾತ್ರ ಊಟ ಮಾಡಿದ್ರು. ಬರಲಾ, ಬಾಯ್, ಸಿ ಯು. ಚೆನ್ನಾಗಿದೆಯಾ? ಚೆನ್ನಾಗಿದೆ.